ಇದೆಲ್ಲ ಇಲ್ಲಿನ ಸ್ಪೆಷಲ್ ಐಟಮ್ಸ್. ಮಸಾಲೆ ದೋಸೆ, ಪೆಪ್ಪರ್ ಮಸಾಲ ಸೂಪರ್. ಇದೊಂಥರ ಈ ಗಲ್ಫಲ್ಲೆಲ್ಲ ನೀವು ವೆಜ್ ಲವರ್ಸ್ ಆಗಿದ್ದರೆ, ನೀವು ಬಹ್ರೈನಲ್ಲಿದ್ದರೆ ಡೆಫಿನೆಟ್ಲಿ ನೀವು ಸೆಂಟ್ರಲ್ ಕೆಫೆ ಬರಲೇಬೇಕು. The Central Cafe, this buffet is very amazing because basically I was a non-veg. Now I'm turning into veg. This is a Central Cafe. For me, it's 30 years in Bahrain, so it's been existing much before that. This restaurant, it's a very famous restaurant. ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಜೊತೆ ಎಲ್ಲ ಬರೋದಿದ್ರೆ, ಫ್ಯಾಮಿಲಿ ಜೊತೆ ಬರೋದಿದ್ರೆ ಒಂಥರ ಡಿಫ್ರೆಂಟ್ ವೈಬ್ ಇದು ನೋಡಿ. ಪಾನಿಪುರಿ, ಸೇವ್ ಪುರಿ, ಮಸಾಲ್ ಪುರಿ, ದಹಿ ಪುರಿ. ಬಹ್ರೈನ್ನಲ್ಲಿ ಸುಮಾರು 40 ವರ್ಷಗಳ ಇತಿಹಾಸವಿರುವಂಥ ಒಂದು ವೆಜ್ ಪ್ರಿಯರ ಟಾಪ್ ರೆಸ್ಟೋರೆಂಟ್, ಉಡುಪಿ ಮೂಲದ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ರೆಸ್ಟೋರೆಂಟ್ಗೆ ನಾವಿವತ್ತು ಬಂದಿದ್ದೇವೆ. ಬಹ್ರೈನ್ನಲ್ಲಿ ಒನ್ ಆಫ್ ದ ಟಾಪ್ ವೆಜ್ ರೆಸ್ಟೋರೆಂಟ್, ಒನ್ ಆ್ಯಂಡ್ ಓನ್ಲಿ ಸೆಂಟ್ರಲ್ ಕೆಫೆ. ಇಲ್ಲಿನ ತುಂಬ ವಿಜುವಲ್ಸ್ ಆಗಿರ್ಬೋದು, ಕಸ್ಟಮರ್ಸ್ ರಿವ್ಯೂ ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೇವೆ. ಇಟ್ಸ್ ಅ ವೆರಿ ಟೇಸ್ಟಿ, ವೆರಿ ಯಮ್ಮಿ ರೆಸ್ಟೋರೆಂಟ್, ಸೆಂಟ್ರಲ್ ಕೆಫೆ. ಬಹ್ರೈನ್ನ ಮನಾಮ ಚರ್ಚ್ ಹತ್ತಿರ ಇರುವಂಥ ರೆಸ್ಟೋರೆಂಟ್ ಇದು. ಲೆಟ್ಸ್ ಕಮ್. ಇದು ಆ್ಯಕ್ಚುಲಿ ಈ ವ್ಲಾಗ್ ನಾವು ಮಾಡಲಿಕ್ಕೆ ಬಂದಿರೋದು ಆ್ಯಕ್ಚುಲಿ ಇದರ ಓನರ್ ಹೇಳಿಯೋ ಹೋಟೆಲ್ನವರ ಹೇಳಿ ಅಲ್ಲ. ಆ್ಯಕ್ಚುಲಿ ಫುಡ್ಡು ವ್ಲಾಗ್ ಯಾವಾಗಲೂ ನಾವು ರಿವ್ಯೂ ಕೊಡುವಾಗ ಅದು ಆ್ಯಕ್ಚುಲಿ ನಾವು ಅದು ಟೇಸ್ಟ್ ನೋಡಿರಬೇಕು, ನಾವು ಅದು ಫೀಲ್ ಮಾಡಿರಬೇಕು. ನಾನು ಬಹ್ರೈನ್ ಬಂದ ದಿನದಿಂದ ಈ ತನಕ ಕೂಡ ಆಲ್ಮೋಸ್ಟ್ 12 ಇಯರ್ಸ್ ಆಯಿತು. ನನ್ನ ಫೇವ್ರೇಟ್ ವೆಜ್ ರೆಸ್ಟೋರೆಂಟ್ ಸೆಂಟ್ರಲ್ ಕೆಫೆ. ಇವಾಗ ನನ್ನ ಫ್ಯಾಮಿಲಿ ಕೂಡ ಬಹ್ರೈನ್ನಲ್ಲಿದೆ. ಆಬ್ವಿಯಸ್ಲಿ ನನ್ನ ವೈಫು ಮಕ್ಕಳೆಲ್ಲ ವೆಜ್ ತುಂಬ ಇಷ್ಟಪಡ್ತಾರೆ. ಅಂದರೆ ಸ್ಪೆಷಲಿ ಈ ಬನ್ಸ್ ಎಲ್ಲ ನೋಡಿ, ಏನು ಒಂದು ಪರ್ಫೆಕ್ಟ್ ಬನ್ಸ್ ಯಾವ ಥರ ಇರಬೇಕು ಆ ಥರ ಇದೆ. ಮಸಾಲೆ ದೋಸೆ ಯಾರಿಗೆ ಇಷ್ಟ ಇಲ್ಲ. ಇದು ಆ್ಯಕ್ಚುಲಿ ಮುಂಚೆಲ್ಲ ನಾವು ಊರಲ್ಲಿ ಹೋಗಿ ನಮಗೆ ವೆಜ್ ಅಂದರೆ ನೆನಪಾಗೋದು ಊರಿನ ಕೆಲವೊಂದು ಸ್ಪೆಷಲ್ ಹೋಟೆಲ್ಸ್. ಬಟ್ ಬಹ್ರೈನ್ನಲ್ಲಿರುವಾಗೆ ಆ ಒಂದು ಫೀಲ್ ಇಲ್ಲ. ಹಾಗೆ ಊರಲ್ಲಿದ್ದರು ಒಂದೇ, ಗಲ್ಫಲ್ಲಿದ್ದರು ಅಂದರೆ ಸೆಂಟ್ರಲ್ ಕೆಫೆ ಫುಡ್ ತಿಂದರೆ ಅದೊಂದು ಟೇಸ್ಟ್ ಬೇರೆ ಇದೆ, ಲೆವೆಲ್ ಡಿಲಿಷಿಯಸ್. This is a Central Cafe. For me, it's 30 years in Bahrain, so it's been existing much before that. This restaurant, it's a very famous restaurant and a meeting point, a landmark here in Bahrain, close to our Sacred Heart Church. So we go for mass, we attend our church services, and we come here for breakfast or lunch or evening time snacks. Sir, your breakfast came? Here, as we told, the breakfast is come. So this is one of our favorite joint, and we enjoy the food here, especially the Central Masala Dosa. Hi sir. Hi. Well, I come from Singapore and I come to Central Cafe every week. This is one of the best food, the vegetarian foods that you can have right here in Bahrain, especially in Manama. Come here and enjoy the food, the cheese masala, and of course the puri. Have a great one.
ലാസ്റ്റ് 10 ഇയേഴ്സായിട്ട് എവറി ഫ്രൈഡേ ഞങ്ങൾ ഇവിടെ നിന്നാണ് ബ്രേക്ക്ഫാസ്റ്റ് കഴിക്കുന്നത്. ഭയങ്കര നല്ല ടേസ്റ്റി ഫുഡാണ്. ഏത് ഫുഡാണ് ഇവിടുത്തെ കൂടുതൽ ഇഷ്ടം? എൻ്റെ ഫേവറേറ്റ് ഷീറാപ്പോഹയാണ്. ഷീറാപ്പോഹയാണ് എൻ്റെ ഫേവറേറ്റ്. റെഗുലർ ആയിട്ട് ഇവിടെ ഫാമിലി ആയിട്ട് വരുന്നുണ്ട്? റെഗുലർ ആയിട്ട് ഞങ്ങൾ ഫാമിലി. അപ്പോൾ നിങ്ങൾ സെൻട്രൽ കഫേ നിങ്ങളെ ഫേവറേറ്റ് ആണ്? സെൻട്രൽ കഫേ നമ്മുടെ ഫേവറേറ്റ് ആണ്. താങ്ക് യു. നമ്മുടെ മാത്രമല്ല കുട്ടികളുടെ. ಆ್ಯಕ್ಚುಲಿ ಈ ಒಂದು ರೆಸ್ಟೋರೆಂಟ್ ಇಷ್ಟೊಂದು ಫೇಮಸ್ ಯಾಕೆಂದರೆ ಒಂದನೇದಾಗಿ ಡಿಲೀಷಿಯಸ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಫುಡ್, ಎರಡನೇದಾಗಿ ಮೇಯ್ನ್ಲಿ ಒಂದು ರೆಸ್ಟೋರೆಂಟ್ ಇಷ್ಟೊಂದು ಹೈಲಿ ಅಪ್ರಿಷಿಯೇಟೆಡ್ ಆಗಬೇಕು, ತುಂಬ ಪಾಪ್ಯುಲರ್ ಆಗಬೇಕಂದ್ರೆ ಆ ಒಂದು ರೆಸ್ಟೋರೆಂಟೇ ತುಂಬ ಏನು ಹೈಜೀನ್ ಆಗಿರಬೇಕು, ತುಂಬ ನೀಟ್ನೆಸ್ ಇರಬೇಕು. ನಾವೀಗ ಇದರ ಕಿಚನಲ್ಲಿರೋದು ನೀವು ಬಿಲೀವ್ ಮಾಡಲ್ಲ, ಅನ್ಬಿಲೀವಬಲ್ ನೀಟ್ನೆಸ್ ಇಲ್ಲಿ. ಅಂದರೆ ಇವಾಗ ಇಲ್ಲೆಲ್ಲ ನೋಡಿ ಒಂಥರ ಏನು ಗೊತ್ತಾ, ಡೈಲಿ ಒಂದು 3 to 4 ಟೈಮ್ಸ್ ಫುಲ್ ಕ್ಲೀನ್ ಮಾಡ್ತಾರೆ ಇವರು. ಅದು ಮಾತ್ರ ಅಲ್ಲ, ಇಲ್ಲಿಗೆ ಈ ಫುಡ್ಗೆ ಯೂಸ್ ಮಾಡುವಂಥ ಐಟಮ್ಸ್ ಎಲ್ಲ ಇದೆಯಲ್ಲ, ಇವರು ಬೇರೆ ಕಂಟ್ರಿಯಿಂದೆಲ್ಲ ಎಕ್ಸ್ಪೋರ್ಟ್ ಮಾಡೋದು. ಎಕ್ಸಾಂಪಲ್ ಇದಕ್ಕೆ ಯೂಸ್ ಮಾಡುವಂಥ ಆಯಿಲ್ ಆಗಿರ್ಬೋದು, ಮತ್ತು ಕೆಲವೊಂದು ಏನು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬೇರೆ ಐಟಮ್ಸ್ ಎಲ್ಲ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಒಂದು ಹೋಟೆಲ್ನ ಕಂಪ್ಲೀಟ್ ಸೆಟಪ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಬಹ್ರೈನಲ್ಲಿರುವಂಥ ಸೆಂಟ್ರಲ್ ಕೆಫೆ ಬೆಸ್ಟ್ ಎಕ್ಸಾಂಪಲ್. ಅಲ್ಲೊಂದು ಐಟಮ್ ನೋಡಿ, ಅದು ಬೀಚ್ ರೋಡಿಂದ ಕಾಸರೋಡ್ ಅಷ್ಟು ದೊಡ್ಡ ಲಾಂಗ್ ಇದೆ. ಇದೆಲ್ಲ ಇಲ್ಲಿನ ಸ್ಪೆಷಲ್ ಐಟಮ್ಸ್. ಮಸಾಲ ದೋಸೆ, ಪೆಪ್ಪರ್ ಮಸಾಲ ಸೂಪರ್. ಇದೊಂಥರ ಈ ಗಲ್ಫಲ್ಲೆಲ್ಲ ಪೆಟ್ರೋಲಿಯಂ ಇದಿರುತ್ತಲ್ಲ, ಏನು ಪೈಪ್ಲೈನ್ ಅಷ್ಟು ಉದ್ದ ಇದೆ. ತುಂಬ ಇದರ ಟೇಸ್ಟ್ ಎಲ್ಲ ಉಂಟಲ್ಲ ಬೇರೆ ಲೆವೆಲ್ ಇದು. ಸರಿ, ಇದು ನೋಡಿ, ಇದರ ಸೈಜ್ ನೋಡಿ. Here? Hi, how are you? We are actually not a supplier, we are vlogger. Yeah, this is the paper dosa available here at Central Cafe, and I really enjoy it because it's really light and crisp and really delicious. Even the children enjoy having it, and I would definitely recommend it. ಈ ಹೋಟೆಲ್ನ ಡೈನಿಂಗ್ ಸ್ಪೇಸ್ ಅಂತೂ ಬ್ಯೂಟಿಫುಲ್. ಮತ್ತು ಫಸ್ಟ್ ಫ್ಲೋರಲ್ಲಿ ಕೂಡ ಇದೆ. ತುಂಬ ಮಂದಿ ನಿಮಗೆ ಒಂದು 100 ಪೀಪಲ್ಸ್ ಎಲ್ಲ ಬಂದು ಒಂದು ಪ್ರೈವೇಟ್ ಪಾರ್ಟಿ ಮಾಡಲಿಕ್ಕೆ ಎಲ್ಲ ಒಂದು ಒಳ್ಳೆಯ ಪ್ಲೇಸಸ್ ಕೂಡ ಇದೆ. ಎಸ್ಪೆಷಲಿ ಮೇಲಿನ ಹಾಲಲ್ಲಿ ಮೇಲಿನ ಫ್ಲೋರಲ್ಲಿ ಫ್ರೈಡೇ ಮತ್ತು ಸ್ಯಾಟರ್ಡೇ ಅನ್ಲಿಮಿಟೆಡ್ ವೆಜ್ ಬಫೆಟ್ ಇದೆ. ಡೆಫಿನೆಟ್ಲಿ ವೆರಿ ಡಿಲಿಷಿಯಸ್ ಬಫೆಟ್. ಅದು ನೀವು ಟ್ರೈ ಮಾಡಲೇಬೇಕು. ಬಹ್ರೈನ್ನ ಒನ್ ಆಫ್ ದ ಟಾಪ್ ವೆಜ್ ರೆಸ್ಟೋರೆಂಟಲ್ಲಿ ನಾರ್ಮಲಿ ಮಸಾಲೆ ದೋಸೆ ಬ್ರೇಕ್ಫಾಸ್ಟ್ ಇದು ಮಾತ್ರ ಅಲ್ಲ ಇರೋದು. ಇಲ್ಲೊಂದು ಸ್ಪೆಷಲ್ ಇದೆ ಒಂದು ರೆಸ್ಟೋರೆಂಟಲ್ಲಿ. ಫ್ರೈಡೇ ಮತ್ತು ಸ್ಯಾಟರ್ಡೇ ಡಿಲೀಷಿಯಸ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಏನು ಅನ್ಲಿಮಿಟೆಡ್ ಬಫೆಟ್ ಕೂಡ ಇದೆ. ಡೆಫಿನೆಟ್ಲಿ ನೀವು ಇದು ಟೇಸ್ಟ್ ಮಾಡಲೇಬೇಕು. ಇವನ್ ನೀವು ಬೇರೆ ಕಂಟ್ರಿಯಿಂದೆಲ್ಲ ಬರೋದಿದ್ರೆ, ಇವನ್ ಬಹ್ರೈನ್ನಲ್ಲಿದ್ದರೂ ಕೂಡ ನೀವು ಟೇಸ್ಟ್ ಮಾಡಲೇಬೇಕು. ತುಂಬ ವೆರೈಟಿ ಇದೆ. ನೀವೇನಾದರೂ ಈ ವೆಜ್ ಬಫೆಟ್ಗೆ ಬಂದರೆ ನೀವು ನಾನ್ ವೆಜ್ ಮರೀತೀರಾ, ಅಷ್ಟೊಂದು ವೆರೈಟೀಸ್ ಐಟಮ್ಸ್ ಇದೆ. ತುಂಬ ಯಾವುದರಲ್ಲೂ ಕೂಡ ಕ್ವಾಲಿಟಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಮ್ಮಿ, ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ಆ್ಯಕ್ಚುಲಿ ಇದು ಅಡಲ್ಟಿಗೆ 3.3 ದಿನಾರ್ ಆದರೆ ಚೈಲ್ಡ್ ಅಂದರೆ ಒಂದು 1.9. ತುಂಬ ಸಣ್ಣ ಮಕ್ಕಳಿಗೆ ನೀವು ಚಾರ್ಜ್ ಮಾಡಲ್ಲ. ವೆರಿ ಟೇಸ್ಟಿ. ಅದೇ ನಾನು ಹೇಳಿದಲ್ಲ, ಫುಡ್ ಕ್ವಾಲಿಟಿಯಲ್ಲಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ವೆರಿ ಯಮ್ಮಿ. Pure vegetarian, and this buffet in Central Cafe is very nice, and we are frequently visiting with our family, and I like the taste. There is all type of option like South Indian, North Indian, and some salads, dosa. I like it. Okay. Thank you. Which food here your most favorite? Our favorite food is South Indian. South dosa. Indian. Okay, thank you. You are regular customer. Yes, yes. Okay, thank you. Thank you very much.
Basically, I was a non-veg. Now I'm turning into veg, and this is the best option. I can explore many dishes, especially the salad has many varieties. Okay. And the fruit salad is my favorite because I love fruits. It's very amazing. Okay. The pakoras are served. Even there are many upcoming new dishes are arriving also. Everyone's wishes are fulfilled over here. It's very amazing dishes. Thank you Thank so much. You're a regular customer? Yeah, for celebration especially we come here. Okay. It's very amazing. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 1986 ಸಣ್ಣದಾದಂಥ ಒಂದು 10 ಮಂದಿ ಕೆಪಾಸಿಟಿ ಇರುವಂಥ ಒಂದು ಸೆಂಟ್ರಲ್ ಸ್ನ್ಯಾಕ್ಸ್ ಬಾರ್ ಅನ್ನುವಂಥ ಒಂದು ಸಣ್ಣ ಕ್ಯಾಂಟೀನ್ ಇವರು ಓಪನ್ ಮಾಡಿರೋದು, ಇದರ ಓನರ್. ಬಟ್ ಇವಾಗ ಬಹ್ರೈನ್ನಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವೆಜ್ ರೆಸ್ಟೋರೆಂಟ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಬರುವಂಥ ಏನು ಇದಕ್ಕೆ ಇದರದ್ದೇ ಆದಂತಹ ಫ್ಯಾನ್ ಬೇಸ್ ಇದೆ ಈ ಒಂದು ರೆಸ್ಟೋರೆಂಟ್ಗೆ. ಏನು ನಾವು ಒಂದು ಓಲ್ಡ್ ಈಸ್ ಗೋಲ್ಡ್ ಅಂತ ಏನು ಹೇಳ್ತೀವಿ, ಇವರು ಅದೊಂದು ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಎಲ್ಲವೂ ಕೂಡ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನಮಗೆ ಒಮ್ಮೆ ಇದರ ಓನರ್ ಮಾತಾಡೋಕ್ಕೆ ಸಿಕ್ಕಿದ್ರು. ನಾವು ತುಂಬ ರೆಸ್ಪೆಕ್ಟ್ ಮಾಡುವಂಥ ಒಬ್ಬರು ಜನ ಅವರು, ಪ್ರಕಾಶ್ ಶೆಟ್ಟಿ ಅಂತೇಳಿ. ಸೊ ನಾನು ಆಬ್ವಿಯಸ್ಲಿ ಅವ್ರ ಹತ್ರ ಕೇಳಿದೆ, ನಾವು ಖುದ್ದು ಈ ರೆಸ್ಟೋರೆಂಟ್ಗೆ ಬರ್ತೇವೆ, ನಾವು ನಾರ್ಮಲ್ ರೆಗ್ಯುಲರ್ ಆಗಿ ಬರ್ತೇವೆ. ನಾವು ಕೇಳಿದ್ವಿ, ಸರ್ ಇಷ್ಟೊಂದು ಟೇಸ್ಟಿಯಾಗಿ ಇಷ್ಟೊಂದು ಡಿಲೀಷಿಯಸ್ ಆಗಿ ಇಷ್ಟೊಂದು ವರ್ಷದಿಂದ ಈ ಒಂದು ಫುಡ್ನ ಕ್ವಾಲಿಟಿನ ಮೇಂಟೈನ್ ಮಾಡುವಂಥ ಒಂದು ರೀಸನ್ ಏನು ಅಂತ. ಅದಕ್ಕೆ ಅವರು ಹೇಳಿದಂಥ ಒಂದು ಮಾತು ನೆನಪಾಗ್ತಾ ಇದೆ, ಕಸ್ಟಮರ್ಸ್ ಹಣ ಕೊಟ್ಟು ತಿನ್ನುವಾಗ ಅದು ಆ್ಯಕ್ಚುಲಿ ಅದರ ಫೀಲ್ ಅನುಭವಿಸಬೇಕು, ಅವ್ರಿಗೊಂದು ಸ್ಯಾಟಿಸ್ಫೈ ಆಗಬೇಕು. ಹಾಗಾದರೆ ಮಾತ್ರ ನಾನು ಈ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ಅನ್ನುವಂಥ ಅವರ ದೊಡ್ಡ ಮನಸ್ಸಿದೆಯಲ್ಲ, ಅದು ನಾವಿಂದು ಬಂದು ಇಲ್ಲಿ ನೋಡುವಾಗ ಒಂದು ಕಸ್ಟಮರ್ಸ್ ಬಾಯಿಂದಲೇ ನಮಗೆ ಅದನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು. ವೆರಿ ಅಮೇಝಿಂಗ್. ಎಸ್ಪೆಷಲಿ ಉಡುಪಿಯವರು ಹೋಟೆಲ್ ಉದ್ಯಮ ಮಾಡಿದರೆ ಅದು ಸಕ್ಸಸ್ ಆಗುವುದು ಡೆಫಿನೆಟ್ಲಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅವರ ಟೇಸ್ಟಲ್ಲಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅದು ಬೇರೆಯದೇ ಲೆವೆಲ್. ಫುಡ್ ಭಾಳ ಚೆನ್ನಾಗಿದೆ ಅಂತ ಹೇಳಕ್ಕೆ ಮೇಲೆ ಭಾಳ ಪರ್ಫೆಕ್ಟ್ ಇದೆ. ಕ್ಯಾಲರೀಸು ಒತ್ತು ನಾವು ಕೊಡೋ ದುಡ್ಡಕ್ಕೆ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಅದು ಫ್ರೆಂಡ್ಲಿ ಅಪಿಯರೆನ್ಸ್ ಆಲ್ಸೋ, ಸರ್ವಿಂಗ್ ಸೋ ಬ್ಯೂಟಿಫುಲ್. ಅವಾಗ ಬಂದು ಕೇಳ್ತಾರೆ ಏನು ಬೇಕಂತ, ಏನು ಎಕ್ಸ್ಟ್ರಾ ಬೇಕಂತ ಕೇಳ್ತಾರೆ. ಎಲ್ಲರೂ ಹಾಸ್ಪಿಟಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಹೌದಲ್ಲ, ಫುಡ್ ಅಂತ ಇಷ್ಟೊಂದು ವೆರೈಟೀಸ್, ಎಸ್ ವೆರೈಟೀಸ್ ಮೇಲೆ ವೆರೈಟೀಸ್ ಬರ್ತಾನೆ ಉಂಟು. ಹೌದೌದು, ಎಲ್ಲ ವೆರೈಟೀಸು ಹೌದು, ಅಪ್ ಟು ದ ಡಿಫ್ರೆಂಟ್ ಲೆವೆಲ್ ಆಫ್ ಟೇಸ್ಟ್. ಹೌದು. ಇಲ್ಲಿ ನೋಡಿ, ಇದೊಂದು ಸ್ಪೆಷಲ್ ಕೌಂಟರ್ ಇಸ್ ಇನ್ಕ್ಲೂಡೆಡ್ ಬುಫೆಟ್. ಇದು ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಜೊತೆ ಎಲ್ಲ ಬರೋದಿದ್ರೆ, ಫ್ಯಾಮಿಲಿ ಜೊತೆ ಬರೋದಿದ್ರೆ ಒಂಥರ ಡಿಫ್ರೆಂಟ್ ವೈಬ್ ಇದು. ನೋಡಿ, ಪಾನಿಪುರಿ, ಸೇವ್ ಪುರಿ, ಮಸಾಲ ಪುರಿ, ದಹಿ ಪುರಿ, ಎಷ್ಟೊಂದು ನೀಟಾಗಿದೆ ನೋಡಿ. ಇದೆಲ್ಲ ಬೆಸ್ಟ್. ನೀವೊಂದು ವೀಕೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಈ ಬುಫೆಟ್ ಟೇಸ್ಟ್ ಮಾಡೋದಿದ್ರೆ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಯಮ್ಮಿ. ನನ್ನ ಮಕ್ಕಳೆಲ್ಲ ಇದು ಜಾಸ್ತಿ ಇದು ತಿನ್ನೋದು ನೋಡಿ. ಇವರೆಲ್ಲ ಆಪ್ಕಿದರ್ ಕೈ ಯು ಪಿ ಬನಾರಸ್ ನೋ, ಇವರೆಲ್ಲ ಇದರ ಸ್ಪೆಷಲಿಸ್ಟ್. ಅಂದರೆ ಇದೆಲ್ಲ ತುಂಬ ಟೇಸ್ಟಿಯಾಗಿ ಇವರು ಏನು ಸರ್ವ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ದಹಿ ಪುರಿ,
ಇದು ನೋಡಿ, ಇದು ಬಫೆಟ್ನಲ್ಲಿ ಇನ್ಕ್ಲೂಡೆಡ್ ಆ ದೋಸಾ ಕೌಂಟರು. ಏನು ಕಸ್ಟಮರ್ಸ್ ಆರ್ಡ್ರ್ ಮಾಡ್ತಾರಲ್ಲ ಫ್ರೆಶ್ ದೋಸೆ ಇಮಿಡಿಯೇಟ್ಲಿ ಮಾಡಿ ಕೊಡೋದು, ಇದೊಂದು ಸಪ್ರೇಟ್ ಕೌಂಟ್ರ್ ಅಲ್ಲೇ ಇರೋದು. ಅದು ಕೂಡ ನಿಮಗೆ ಬಫೆಟ್ನ ಇನ್ಕ್ಲೂಡೆಡ್. ಇದೊಂದು ವೆರೈಟಿ ಬಫೆಟ್. ಸೆಂಟ್ರಲ್ ಕೆಫೆಯ ಬಫೆಟ್ ಹೇಗಿದೆ? ಅಂದರೆ ನಾನು ಇಷ್ಟರವರೆಗೆ ನಾನ್ ವೆಜ್ ಜಾಸ್ತಿ ತಿಂತಾ ಇದ್ದದ್ದು. ವೆಜ್ ಮನೆಯಲ್ಲಿ ಕೊಟ್ಟರು ಸಹ ಈ ಥರ ಮಾಡ್ತಾ ಇದ್ದೆ, ಎಂತ ಯಾವಾಗ ನೋಡಲಿ ವೆಜ್ ಅಂತ. ನಾನು ಇಲ್ಲಿದನ್ನು ಟೇಸ್ಟ್ ಮಾಡಿದ್ದೇನೆ ತುಂಬ, ಮಾಷಾಲ್ಲ ಬೇರೆ ಲೆವೆಲ್ ಟೇಸ್ಟ್. ಅದಂದರೆ ಈ ಗೋಬಿ ಸ್ಪೆಷಲಿ ನನಗೆ ತುಂಬ ಲೈಕ್ ಅದನ್ನು ಸ್ವಲ್ಪ. ಓಕೆ, ಗೋಬಿ ಬೇಕಾ? ಸಫಾನ್ ಮಾತು ಬರ್ತಾ ಇಲ್ಲ, ಟೇಸ್ಟ್ ಓವರ್ಲೋಡೆಡ್. ನನಗೆ ಆ್ಯಕ್ಚುಲಿ ನಾನು ನಾನ್ ವೆಜ್ ಫುಡ್ಡಿ ನಾನು. ಬಟ್ ಯಾವಾಗ ಸೆಂಟ್ರಲ್ ಕೆಫೆ ಬಫೆಟ್ಗೆ ಬಂದೋ ಕಂಪ್ಲೀಟ್ಲಿ ಚೇಂಜ್. ನನ್ನ ಫೇವ್ರೇಟ್ ವೆಜ್ ಆಗಿದೆ. ಶಾಜಿಲ್ಗೆ ನನ್ನ ಶಾಜಿಲ್ ರಿವ್ಯೂ ಹೇಳ್ತಾರೆ ನೋಡಿ. ಅದು ಹೇಗನುಂಟು ಫುಡ್? ಹೇಗನುಂಟು? ಅಜ್ಜಿ ಪೋಲಿ. ಅಜ್ಜಿ ಪೋಲಿ. ಸಫಾನ್ ಕೈಯೆಲ್ಲ ಇದು ಮಾಡ್ತಾ ಇದ್ದೀರಿ. ಈ ಫುಡ್ಡನ್ನೆಲ್ಲ ಉಂಟಲ್ವಾ, ಈ ಫುಡ್ಡೆಲ್ಲ ಒಂದು ಚೂರು ಕೂಡ ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಸೂಪರ್, ವೆರಿ ಸೂಪರ್. ಸೆಂಟ್ರಲ್ ಕೆಫೆಯಲ್ಲಿ ವೆಜ್ ಫುಡ್ ಮಾತ್ರ ಇರುವುದಲ್ಲ, ನಮ್ಮ ಊರಿನ ಟ್ರೆಡಿಷ್ನಲ್ ಸ್ವೀಟ್ಸ್ ಏನಿದೆ, ಲಾಡು ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಈವನ್ ಮೈಸೂರು ಪಾಕ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ವೆರೈಟಿ ಸ್ವೀಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈವನ್ ನಿಮ್ಗೆ ಏನಾದರೂ ಸ್ಪೆಷಲ್ ಆರ್ಡ್ರ್ ಇದ್ದರೆ, ಬರ್ತ್ಡೇ ಪಾರ್ಟಿ ಆಗಿರಲಿ, ಪ್ರೈವೇಟ್ ಪಾರ್ಟಿ ಆಗಿರಲಿ, ನಿಮಗೆ ಸ್ಪೆಷಲ್ ಫುಡ್ ಎಲ್ಲ ಬೇಕಿದ್ರೆ ಕೂಡ ಇವರು ಆರ್ಡ್ರ್ ತಗೊಳ್ತಾರೆ. ಡೆಫಿನೆಟ್ಲಿ ಡಿಲೀಷಿಯಸ್ ಫುಡ್. ನಮ್ಗೆ ತುಂಬ ಖುಷಿ ಆಯಿತು. ನಾವೊಂದು ರೆಗ್ಯುಲರ್ ಕಸ್ಟಮರ್, ಬಟ್ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮನಸ್ಸಾಯಿತು. ನೀವು ಬರಲೇಬೇಕು. ಸೆಂಟ್ರಲ್ ಕೆಫೆ, ಒನ್ ಆಫ್ ದ ಬೆಸ್ಟ್ ವೆಜ್ ರೆಸ್ಟೋರೆಂಟ್ ಇನ್ ಬಹ್ರೈನ್. ಬಹ್ರೈನ್ನಲ್ಲಿರುವ ಸೆಂಟ್ರಲ್ ಕೆಫೆ, ವಾವ್, ಅದೊಂಥರ ವೆಜ್ ಲವರ್ಸ್ಗಳಿಗೆ ಬ್ಯೂಟಿಫುಲ್ ಎಮೋಷನ್ ಕಣ್ರಿ. ನೀವು ಕೂಡ ಬಹ್ರೈನ್ನಲ್ಲಿದ್ದರೆ, ಬಹ್ರೈನ್ಗೆ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕಾದ ಡಿಲೀಷಿಯಸ್ ಟೇಸ್ಟಿಯಾಗಿರುವ ಒನ್ ಆಫ್ ದಿ ಬೆಸ್ಟ್ ವೆಜ್ ರೆಸ್ಟೋರೆಂಟ್. ನಾವು ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೇವೆ. ವಿ ಲವ್ ಸೆಂಟ್ರಲ್ ಕೆಫೆ.